ಗೆಳೆಯರೆ, ಎಂದಿನಂತೆ ಇವತ್ತಿನ ಕೂಡ UK ಇಂಗ್ಲೀಷ್ ಗ್ರಾಮರ್ ಹಾಗೂ ವೊಕ್ಯಾಬ್ಯುಲರಿ ಕ್ಲಾಸ್ಗೆ ಎಲ್ಲರಿಗೂ ಸ್ವಾಗತಿಸುತ್ತಾ, ಇವತ್ತಿನ ದಿನ ಏನಾಗಿದೆಪ್ಪ ಅಂತಂದರೆ, ನಾವು ಕಳೆದ ತರಗತಿಯಲ್ಲಿ ಹೇಳಿದಂತೆ KPSC ಒಳಗಡೆ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಬಿದ್ದಿರತಕ್ಕಂಥ ಅದು ಆರ್ಟಿಕಲ್ಗಳ ಮೇಲೆ ನಮಗೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯೊಂದಿಗೆ ನಾನು ಇವತ್ತು ನಿಮ್ಮ ಮುಂದೆ ಇದ್ದೀನಿ. ಈ ಪ್ರಶ್ನೆ ಪತ್ರಿಕೆ ಯಾವಾಗಿಂದಪ್ಪ ಅಂದರೆ 2021 FDA ಪ್ರಶ್ನೆ ಪತ್ರಿಕೆ. ಅಲ್ಲಿ ಬೇಕಂದ್ರೆ ನೀವು ತೆಗೆದು ನೋಡ್ಬೋದು. ಇವೇ 5 ಪ್ರಶ್ನೆಗಳು ಅಲ್ಲಿ ಬಿದ್ದಾವೆ. ಜನರಲ್ ಇಂಗ್ಲೀಷ್ನೊಳಗಡೆ FDA ಕಂಪಲ್ಸರಿ KPSCಯ FDA ಎಕ್ಸಾಮ್ನಲ್ಲಿ ಜನರಲ್ ಇಂಗ್ಲೀಷ್ ಒಳಗೆ ಪ್ರತಿ ವರ್ಷವೂ 5 ಪ್ರಶ್ನೆ ಎದ್ರ ಮೇಲೆ ಇರ್ತಾವಪ್ಪ ಅಂದ್ರೆ ಆರ್ಟಿಕಲ್ ಮೇಲೆ ಇರ್ತವೆ. ನಾವೇನು ಮಾಡ್ತೀವಿ, ಓದುವಾಗ ತಾತ್ಸಾರ ಭಾವನೆಯನ್ನು ನೋಡ್ತೀವಿ. ಎ ಆ್ಯಂಡ್ ದ ಇವು 3ಗಳನ್ನು ಏನು ಮಾಡ್ತೀವಪ್ಪ ಅಂದ್ರೆ ಬರೀ ಏನು ಆರ್ಟಿಕಲ್ ಅದಾವ, ಇವತ್ತು ಹೆಂಗಾದ್ರೂ ಮಾಡಿ ನಾವು ಬಿಡಿಸ್ಬೋದು ಅಂತ ತಾತ್ಸಾರ ಭಾವನೆಯನ್ನು ನೋಡ್ತೀವಿ. ಆದರೆ ಅಷ್ಟು ತಾತ್ಸಾರ ಭಾವನೆಯಿಂದ ನೋಡುವಷ್ಟು, ಹೊತ್ತು ಕೀಳರಿಮೆಯಿಂದ ನೋಡುವಷ್ಟು ಅವೇನಿಲ್ಲಪ್ಪ ಅಂತಂದ್ರೆ ಈಜಿನೂ ಇಲ್ಲ. ಯಾಕಂದ್ರೆ ಈಗಿನ 5 ಪ್ರಶ್ನೆಗಳನ್ನು ನಾವು ಬಿಡಿಸ್ತಾ ಹೋಗೋಣ. ಯಾಕೆ ಆಲ್ರೆಡಿ ನಾವೇನು ಮಾಡೀವಿ, 13 ನಿಯಮಗಳನ್ನು ಸವಿಸ್ತಾರವಾಗಿ ತಿಳ್ಕೊಂಡಿದ್ದೀವಿ. ಇನ್ಡೆಫಿನಿಟ್ ಆರ್ಟಿಕಲ್ದ ಮತ್ತು ಡೆಫಿನಿಟ್ ಆರ್ಟಿಕಲ್. ಹಾಗೆ ಬರೋಣ. ಇವತ್ತು 2021 ಮೊದಲನೇ ಪ್ರಶ್ನೆಯನ್ನು ಓದ್ತೀನಿ ಗೆಳೆಯರೆ, ನೋಡ್ರಿ. ಐ read dash book last week which say that poverty is good. ನೋಡ್ರಿ, ಅರ್ಥ ಮಾಡ್ಕೊಡ್ರಿ. ಮೊದಲ ಐ read dash book last week which say that poverty is good. ನಾನು ಆ ಬುಕ್ಕನ್ನು ಓದಿದ್ದೇನೆ. ಯಾವ ಬುಕ್ಕಪ್ಪ ಅಂತಂದ್ರೆ ಬಡತನ ಒಳ್ಳೆಯದು ಅಂತ ಯಾವ್ದು ಹೇಳತ್ತಲೆ ಆ ಬುಕ್ಕನ್ನು ನಾನು ಓದಿದ್ದೇನೆ. ಆ ಬುಕ್ಕನ್ನು ಅಂದ್ರೆ ಇಲ್ಲಿ ನಮಗೆ ಆಲ್ರೆಡಿ ಪ್ರೀವಿಯಸ್ಲಿ ಆ ಬುಕ್ ಬಗ್ಗೆ ಏನೈತಿ, ನಮಗೆ ಪರಿಚಯ ಅದ. ಆ ಬುಕ್ ಬಗ್ಗೆ ನಮಗೆ ಏನೈತಿ ಆಲ್ರೆಡಿ ಗೊತ್ತದ ಅಂದಾಗ ನಾವೇನು ಮಾಡ್ಬೇಕು, ಇಲ್ಲಿ ಪ್ರೀವಿಯಸ್ಲಿ ಮೆನ್ಷನ್ಡ್ ಅನ್ನೋ ರೂಲ್ಸನ್ನು ಇದ್ರೊಳಗಡೆ ನಾವು ಅಪ್ಲೈ ಮಾಡ್ಕೊಳ್ಬೇಕು. ಪ್ರೀವಿಯಸ್ಲಿ ಮೆನ್ಷನ್ಡ್ ಮಾಡಿದಾಗ, ಪ್ರೀವಿಯಸ್ಲಿ ಮೆನ್ಷನ್ ಆಗಿರ್ತಕ್ಕಂಥ ವಸ್ತುವಿನ ಬಗ್ಗೆ ಮಾತಾಡಬೇಕಾದಾಗ ನಾವು ಯಾವ ಆರ್ಟಿಕಲನ್ನು ಬಳಸ್ತೀವಿ, ಯಾವ್ದು ಬಳಸ್ತೀವಿ, ದ ಬಳಸ್ತೀವಿ. ಯಾವ್ದು ಬಳಸ್ತೀವಿ, ದ ಬಳಸ್ತೀವಿ. ದ ಹಾಕಿರಪ್ಪ ಅಂತಂದ್ರೆ ಇದು 1 ಮಾರ್ಕ್ಸ್ ಯಾರಿಗೆ, ನಮಗೆ. ಇದನ್ನು ಬಿಟ್ಟು ಬೇರೆ ಹಾಕಿರಪ್ಪ ಅಂದ್ರೆ 1 ಮಾರ್ಕ್ಸ್ ಯಾರಿಗೆ, ದೇವರಿಗೆ. ಇನ್ನು ಎರಡನೇ ಪ್ರಶ್ನೆ ನೋಡ್ರಿ. He is dash MA in English. He is dash MA in English. ಇಲ್ಲಿ ನಿಮ್ಗೆ ಹೋಮ್ವರ್ಕ್ ಒಂದು ಕೊಟ್ಟಿದ್ದು ಗೊತ್ತೇನ್ರಿ, MLA. MLA ಹಿಂದೆ ಏನು ಹಚ್ಚಬೇಕು, ಎ ಹಚ್ಬೇಕು, ಏನ್ ಹಚ್ಚಬೇಕು, ಕಮೆಂಟ್ ಮಾಡ್ರಿ ಅಂತ ಹೇಳಿದ್ದೆ. ಒಂದಿಬ್ರು ಜನ ಕಮೆಂಟ್ ಮಾಡಿದ್ರು, ಸರ್ MLA ಹಿಂದೆ ಎ ಹಚ್ಚಬೇಕ್ರಿ ಅಂತೇಳಿ. ಆದರೆ MLA ಹಿಂದೆ ನಾವು ಎ ಹಚ್ಚಕ್ಕೆ ಬರಂಗಿಲ್ಲ ರೀ. ಯಾಕೆ ಎ ಹಚ್ಚಕ್ಕೆ ಬರಂಗಿಲ್ಲಪ್ಪ ಅಂತಂದ್ರೆ, ಎಮ್ ಇದು ಕಾನ್ಸೋನೆಂಟ್ ಸೌಂಡ್ ಅಂತೇಳಿ ನೀವು ಎ ಹಚ್ಚಿರ್ಬೋದು. ಎಮ್ ಇದು ಕಾನ್ಸೋನೆಂಟ್ ಸೌಂಡ್ ಅಲ್ಲ. ಎಮ್ ಉಚ್ಚಾರಣೆ ಮಾಡಿದಾಗ ಎಮ್ಮನ್ನು ಹಿಂಗೆ ಬರೀತೀರಿ. ಮೊದಲು ಎ ಅಂತಕ್ಕಂಥ ಒಂದು ಓವೆಲ್ ಸೌಂಡ್ದಿಂದ ಪ್ರಾರಂಭ ಆಗೋದ್ರಿಂದ ಇದಕ್ಕಿಂತ ಆ್ಯನ್ ಹಚ್ತೀವಿ. ಇದೇ ನಿಯಮ ಇಲ್ಲಿ ಅಪ್ಲೈ ಆಗ್ತದೆ. ಇದೇ ನಿಯಮ ಎಲ್ಲಿ ಅಪ್ಲೈ ಆಗ್ತದ, ಹಿ ಈಸ್ ಆ್ಯನ್ ಎಮ್ ಎ. ಹಿ ಈಸ್ ಆ್ಯನ್ ಎಮ್ ಎ. ಆ್ಯನ್ ಎಲ್ಲೈತ್ರಿ, 4 ನಂಬರ್ ಐತಿ. ಇದನ್ನು ಟಿಕ್ ಹಾಕಿದ್ರಪ್ಪ ಅಂದ್ರೆ ನಿಮ್ಗೆ 2ನೇ ಮಾರ್ಕ್ಸ್ ನಿಮ್ಮ ಜೇಬಿನೊಳಗೆ ಬಿತ್ತು. ಮುಂದೆ ನೋಡ್ರಿ, 3ನೇ ಪ್ರಶ್ನೆಗೆ ಬರೋಣ. ಡ್ಯಾಶ್ ಪುರಾಣಾಸ್ ಆರ್ ಏನ್ಷಿಯಂಟ್ ಸಂಸ್ಕೃತ್ ಟೆಕ್ಸ್ಟ್. ನೋಡ್ರಿ, ಇದು ಸರ್ವಕಾಲಿಕ ಸತ್ಯ ಅದು, ಇದು ಚೇಂಜ್ ಆಗಂಗಿಲ್ಲ. ಇದು ಪುರಾಣಗಳು ಅತ್ಯಂತ ಪ್ರಾಚೀನ ಸಂಸ್ಕೃತ ಲೇಖನಗಳಾಗಿವೆ. ಪುರಾಣಗಳು ಅತ್ಯಂತ ಹಳೆಯ ಅಥವಾ ಪ್ರಾಚೀನ ಸಂಸ್ಕೃತ ಲೇಖನಗಳಾಗಿವೆ. ಇಲ್ಲಿ ಇವು ಪುರಾಣಗಳ ಚೇಂಜ್ ಆಗಂಗಿಲ್ಲ, ಸರ್ವಕಾಲಿಕ ಸತ್ಯ ಐತೆ ಅಂದ್ಮೇಲೆ ಮಾರ್ಟಲ್ ಥಿಂಗ್ಗಳು ಯಾವಿರ್ತಾವಲ್ಲ, ಇಮ್ಮಾರ್ಟಲ್ ಥಿಂಗ್ಗಳು ಯಾವಿರ್ತಾವಲ್ಲ, ಅವುಗಳನ್ನು ಹೆಂಗೆ ಬಳಸ್ಕೊಳ್ಬೇಕು ಅನ್ನೋದು ಹೇಳೇನೆ. ಶಾಶ್ವತವಾಗಿರ್ತಕ್ಕಂಥವಕ್ಕೆ ಯಾವಾಗಲೂ ಕಂಪಲ್ಸರಿ ಏನು ಮಾಡ್ಬೇಕ್ರಿ, ಡೆಫಿನೆಟ್ ಆರ್ಟಿಕಲ್ ಹಚ್ಚಬೇಕು. ಡೆಫಿನೆಟ್ ಆರ್ಟಿಕಲ್ ಯಾವುದು, ದ ಹಾಕಿರಪ್ಪ ಅಂತಾರೆ. ಇದೇನು 3ನೇ ಮಾರ್ಕ್ಸ್ ನಿಮ್ಮ ಕಿಸೆಯಾಗಿ ಬಿತ್ರಿ. ಇಲ್ಲಪ್ಪ ಅಂತಂದ್ರೆ ಅವ್ರ ಕಿಸೆಯಾಗಿ ಬೀಳ್ತತಿ. ಅದಕ್ಕೆ 13 ನಿಯಮಗಳನ್ನು ಏನು ಮಾಡ್ಬೇಕಪ್ಪ ಅಂತಾರೆ, ಒಂದೊಂದಾಗೆ ನೋಟ್ ಡೌನ್ ಮಾಡ್ಕೊಂಡಿಲ್ಲ ನೋಟ್ ಡೌನ್ ಮಾಡ್ಕೊಳ್ರಿ, ಓದ್ರಿ. ಅದಕ್ಕೆ ಸಂಬಂಧಪಟ್ಟಂತಹ ಇನ್ನಷ್ಟು ಉದಾಹರಣೆಗಳು ಬರ್ಕೊಳ್ರಿ.
ಬರ್ಕೊಂಡು ಅಧ್ಯಯನ ಮಾಡಿದ್ದ ಆದ್ರೆ ಏನಾಗತ್ತಪ್ಪ ಅಂತ ಈ 5 ಮಾರ್ಕ್ಸ್ ಎಲ್ಲೂ ಹೋಗಂಗಿಲ್ಲ. ನೀವು ಡಿಜಿಟ್ ಒಳಗೆ 1 ಡಿಜಿಟ್ ಒಳಗೆ 2 ಡಿಜಿಟ್ ಒಳಗೆ ನೌಕರಿ ಹಿಡ್ಲಾರ್ದ ಹೊರಗೆ ಬಿದ್ದವ್ರು ಭಾಳ ಕಷ್ಟ ಅದ ರೀ. ನಮ್ಮ ಜೀವನದೊಳಗೆ ನಮಗೂ ಆಗ್ಯಾವ, ತಿಂದದೀವು, ಅದಕ್ಕೆ ಹೇಳಕತ್ತೀವಿ. ಏನು ಮಾಡ್ರಿ, ಎಲ್ಲವನ್ನ ಡೀಟೇಲ್ ಆಗಿ ಸ್ಟಡಿ ಮಾಡ್ರಿ. ಸ್ಟಡಿ ಮಾಡಿದ್ರಪ್ಪ ಅಂದ್ರೆ ಯಾವುದು ದೊಡ್ಡದಾಗದಲ್ಲ. ಇನ್ನು 4ನೇ ಪ್ರಶ್ನೆಗೆ ಬರೋಣ್ರಿ. ಹಿ ಈಸ್ ಡ್ಯಾಶ್ ಯುರೋಪಿಯನ್ ಬೈ ಒರಿಜಿನ್. ಲಕ್ಷ ಕೊಟ್ಟು ನೋಡ್ರಿ, ಇಲ್ಲಿ ಡ್ಯಾಶ್ ಆದ ನಂತರ ಮುಂದಿನದು ಏನದ, ಯುರೋಪಿಯನ್ ಅದ. ಮನುಷ್ಯನ ಬಗ್ಗೆ ಅಥವಾ ವಸ್ತುವಿನ ಬಗ್ಗೆ ಹೇಳ್ತನಾಗ ಏನಾಗೈತಿ, ಅದು ಸಿಂಗ್ಯುಲರ್ ಐತೋ ಪ್ಲೂರಲ್ ಐತೋ ನೋಡ್ಬೇಕ್ರಿ. ಮೊದಲು ಯುರೋಪಿಯನ್ ಏನದ ರೀ, ಒಬ್ಬ ಅದಾನ. ಸಿಂಗ್ಯುಲರ್ ಅದಾನ. ಸಿಂಗ್ಯುಲರ್ ಅದಾನ ಅಂದ್ರೆ ಇಲ್ಲಿ ಕಂಪಲ್ಸರಿ ಎ ಮತ್ತು ಆ್ಯನ್ ಇವು ಎರಡ ಬರ್ತಾವಣ ತಲೆಯಾಗಿರ್ಬೇಕ್ರಿ. ಇವು ಹೋದ್ರು ಇವು ಎರಡು ಡಿಲ್ಟ್ ಅದು. ನೋ ಆರ್ಟಿಕಲ್ ಹೊತ್ತು, ಡೆಫಿನಿಟ್ ಆರ್ಟಿಕಲ್ ಹೊತ್ತು. ಎ ಮತ್ತು ಆ್ಯನ್ದೊಳಗಡೆ ಯುರೋಪಿಯನ್ ಇದು ಏನಪ್ಪ ಅಂತಾರ, ಪ್ಯೂರ್ ಓವೆಲ್ ಇದು ಸೌಂಡ್ಸ್, ಓವೆಲ್ ಸೌಂಡ್ಸ್ಗಳಲ್ಲಿ ಡಿಪ್ಟಾಂಗ್ಸ್ ಅಂತ ಹೇಳಿ ಬರ್ತಾವ. 8 ಡಿಪ್ಟಾಂಗ್ಸ್ ಒಳಗೆ ಯುರೋಪಿಯನ್ ಕೂಡ ಒಂದು ಓವೆಲ್ ಸೌಂಡ್ ಆಗಿರೋದ್ರಿಂದ ಇದಕ್ಕೆ ಏನು ಮಾಡ್ತೀವಿ ನಾವು, ಆ್ಯನ್ ಅನ್ನ ಹಾಕ್ತೀವಿ. ಇದು ಆ್ಯನ್ ಹಾಕಿದ್ರಪ್ಪ ಅಂತಾರ 4ನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟಂಗೆ ಆಗ್ತದ. 5ರೊಳಗೆ 4 ನಿಮ್ಮ ಬಿದ್ದು ಇನ್ನು 5ನೇದ್ರಿ. ಇಲ್ಲಿ ತಲೆಯಾಗಿರ್ಲಿ, ಓದ್ರಿ. ಮೊದಲ ವಾಕ್ಯ ಅರ್ಥ ಮಾಡ್ಕೊಳ್ರಿ. ಐ ಆಮ್ ಡ್ಯಾಶ್ ಪ್ರೊಫೆಸರ್ ಡಂಬ್ಲೇಡರ್ ಯು ಆರ್ ಲುಕಿಂಗ್ ಫಾರ್. ನೋಡ್ರಿ, ಈ ವ್ಯಕ್ತಿ ಏನು ಹೇಳ್ತಾನಪ್ಪ ಅಂದ್ರೆ, ನಾನು ಪ್ರೊಫೆಸರ್ ಡಂಬ್ಲೇಡರ್ ಅದೀನಿ. ಯಾರಪ್ಪ ಅಂದ್ರೆ, ನೀ ಯಾರಿಗೋಸ್ಕರ ಇಲ್ಲಿ ಕಾಯಕತ್ತದಿಲ್ಲ ಅದ ಪ್ರೊಫೆಸರ್ ನಾನು ಅಂತ ಹೇಳಕತ್ತಾನ. ಅಂದ್ರೆ ಪ್ರೀವಿಯಸ್ಲಿ ಯಾರೋ ಹೇಳ್ಯಾರ ಅವಂಗ, ಯಾರಿಗೆ ಹೋಗಿ ಭೇಟಿ ಆಗತ್ತೇಳಿ, ಈ ಪ್ರೊಫೆಸರ್ಗೆ ಹೋಗಿ ಭೇಟಿ ಆಗತ್ತೇಳಿ. ಅದಕ್ಕೆ ಅವ ಬಂದು ಕಾಯಕತ್ತಾನು. ಈ ವ್ಯಕ್ತಿ ಬಂದು ತಾನು ಪರಿಚಯ ಮಾಡ್ಕೊಳತ್ತಾನ. ಹೆಂಗೆ ಪರಿಚಯ ಮಾಡ್ಕೊಳತ್ತಾನು, ನೀ ಯಾರಿಗೋಸ್ಕರ ಕಾಯಕತ್ತಿಲ್ಲ ಅವ ನಾನು ಅಂತೇಳಿ. ಅಂದ್ರೆ ಹಿಂಗೆ ಆಲ್ರೆಡಿ ನಿನಗೆ ಗೊತ್ತೈತಿ. ಹಂಗಾದ್ರೆ ಇದು ಯಾವ ನಿಯಮಕ್ಕೆ ಅಪ್ಲೈ ಆಕತ್ರಿ, ಪ್ರೀವಿಯಸ್ಲಿ ಮೆನ್ಷನ್ಗೆ ಅಪ್ಲೈ ಆಕತ್ತಿಲ್ಲೋ. ಮೊದಲು ಹೇಳ್ಯಾರಲ್ಲ ನಿನಗೆ ಯಾರೋ, ಪ್ರೀವಿಯಸ್ಲಿ ಅಂದ್ರೆ ಹಿಂದ್ಗಡೆ ಯಾರೋ ಹೇಳಿದಾರೆ ನಿನಗೆ ಅವ್ರ ಬಗ್ಗೆ, ಅವ್ರಿಗೋಸ್ಕರ ನೀನು ಕಾಯಕತ್ತದೆ. ಅದಕ್ಕೆ ಹಿಂದೆ ಪರಿಚಯ ಇರ್ತಕ್ಕಂಥ ವ್ಯಕ್ತಿ ಅಂತಕ್ಕಂಥ ಒಂದು ನಿಯಮಕ್ಕೆ ಅಪ್ಲೈ ಆಗ್ತದ. ಆ ನಿಯಮ ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಡೆಫಿನೆಟ್ ಆರ್ಟಿಕಲ್ದೊಳಗೆ ಇರ್ತಕ್ಕಂಥ 3ನೇ ನಿಯಮ ಇದು. ಆ 3ನೇ ನಿಯಮದ ಅನ್ವಯ ಇದು ಏನಾಗತ್ತಪ್ಪ ಅಂದ್ರೆ, ಇಲ್ಲಿ ದ ಅನ್ನ ಬಳಸ್ತೀವಿ. ಇಷ್ಟು ಬರೆದ್ರಪ್ಪ ಅಂದ್ರೆ 5 ಮಾರ್ಕ್ಸ್ ನಿಯಮಕ್ಕೆ ಶಾಕ್. ಇದಾದ ನಂತರ ನಾವು 2011 ಬಿಡಿಸಿ ನೋಡೋಣ. ಅದಾದ ನಂತರ ಮುಂದೆ ನೀವು ನಾ ಈಗ ಲೈನಪ್ ಹಾಕಿ ಕೊಟ್ಟರೆ ನಿಮಗೆ 2011 ಬಿಡಿಸಿ ಕೊಡ್ತೇನೆ ನಿನಗೆ. ಇದಾದ ನಂತರ ನೀವು ಸರ್ಚ್ ಮಾಡ್ಕೊಳ್ರಿ, ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದು ನೋಡ್ರಿ. ಹಾಗೆ ಸ್ವಯಂ ಅಭ್ಯಾಸಕ್ಕೆ ಎಷ್ಟು ಒತ್ತು ಕೊಡ್ತೀರಿ ಗೆಳೆಯರೆ, ಅಷ್ಟು ಮುಂದೆ ಬರ್ತೀರಿ ಜೀವನದೊಳಗೆ. ಎಲ್ಲರೂ ಕೂಡ ಅಧ್ಯಯನ ಮಾಡ್ತೀರಿ ಅಂತ ಹೇಳ್ತಾ ನಾವಿನ್ನು 2011 ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡಲಿಕ್ಕೆ ಹೋಗೋಣ. ನಾವು 2011 FDA ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಸುಮಾರು 4 ಪ್ರಶ್ನೆಗಳನ್ನ ನಾನು ಬಿಡಿಸ್ತೀನಿ. ಈ 5ನೇ ಪ್ರಶ್ನೆಯನ್ನು ಮಾತ್ರ ನಿಮಗಾಗಿ ಮೀಸಲಿಟ್ಟಿರ್ತೀನಿ. ನೀವು ಈ ಪ್ರಶ್ನೆಯ ಉತ್ತರವನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಬೇಕು ಅಂತೇಳಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಮುಂದಿನದಾಗಿ ಈಗ 38ನೇ ಪ್ರಶ್ನೆಯನ್ನು ಓದಿ ಹೇಳೋದಾದ್ರೆ, ಇಲ್ಲಿ ಪ್ರಶ್ನೆ ಹೆಂಗದಪ್ಪ ಅಂತಾರೆ, ಡ್ಯಾಶ್ ಮೊದಲಿಗೆ ಬಿಟ್ಟ ಸ್ಥಳ ಕೊಟ್ಟಿದ್ದಾನೆ. ಡ್ಯಾಶ್ ಹಾರ್ಸ್ ಈಸ್ ನೋಬೆಲ್ ಆನಿಮಲ್. ನೋಡ್ರಿ, ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಕುದುರೆ ಒಂದು ಶ್ರೇಷ್ಠ ಜೀವಿ. ಕುದುರೆ ಒಂದು ಶ್ರೇಷ್ಠ ಜೀವಿ. ಈ ಕುದುರೆ ಒಂದು ಶ್ರೇಷ್ಠ ಜೀವಿ ಅಥವಾ ಪ್ರಾಣಿ ಅಂತ ಹೇಳಬೇಕಾದಾಗ ಇದು ಪರ್ಟಿಕ್ಯುಲರ್ ಆಗಿ ನಿಮಗೆ ಏನು ಮಾಡ್ಯಾನಪ್ಪ ಅಂತಂದ್ರೆ ಸರ್ವಕಾಲಿಕ ಸತ್ಯವನ್ನು ಹೇಳಿದ್ದಾನೆ. ನಾನು ಮೊದಲೇ ಹೇಳಿದ್ದೆ, ಯುನಿಕ್ ಅಬ್ಜೆಕ್ಟ್ಗಳ ಮುಂದೆ ಏನು ಬಳಸ್ಬೇಕು, ನಾವು ಯಾವ ಆರ್ಟಿಕಲನ್ನು ಬಳಸಬೇಕು, ನಿಯಮವನ್ನು ತೆಗೆದು ನೋಡ್ರಿ. ಯುನಿಕ್ ಆಬ್ಜೆಕ್ಟ್ಗಳ ಮುಂದೆ ನಾವು ಏನನ್ನು ಬಳಸ್ತೀವಿ, ದ ಅನ್ನ ಬಳಸ್ತೀವಿ. ಹಾಗಾಗಿ ಇದರ ಉತ್ತರ ಯಾವುದ್ರಿ, ದ. ಇಲ್ಲಿ ನಾವು ಎ ಆರ್ಸ್ ಅಂತ ಏನಾದರೂ ಬರ್ದಿದ್ದ ಆದ್ರೆ ಬಹಳಷ್ಟು ಜನ ತಪ್ಪು ಮಾಡ್ತೀವಿ. ಇಲ್ಲಿ ಏನಾಗತ್ತೆ, ಕಾನ್ಸೋನೆಂಟ್ ಸೌಂಡ್ ಅದ ಅಂತೀವಿ, ತಂದು ಇಲ್ಲಿ ಎ ಹಾಸ್ತೀವಿ, ಎ ಹಚ್ಚಿ ಮಣಿಗೆ ಬರ್ತೀವಿ ರೀ. ಅದ್ರ ಉತ್ತರ, ಅದರ ನಿಯಮ ಗೊತ್ತಿರಂಗಿಲ್ಲ. ಹೀಗಾಗಿ ಇಲ್ಲಿ ಒಂದು ನಾವು ಏನನ್ನು ಕಳ್ಕೊಳ್ತೀವಿ, ಅಂಕವನ್ನು ಕಳ್ಕೊಳ್ತೀವಿ. ಇಲ್ಲಿ ಯುನಿಕ್ ಆಬ್ಜೆಕ್ಟ್ ಅಂತಕ್ಕಂಥ ನಿಯಮ ಏನಾಗತ್ತೆ, ಅಪ್ಲೈ ಆಗತ್ತೆ. ಮತ್ತೊಮ್ಮೆ ನನ್ನ ಹಿಂದಿನ ವಿಡಿಯೋವನ್ನು ತೆಗೆದು ನೋಡ್ರಿ, ಯುನಿಕ್ ಆಬ್ಜೆಕ್ಟ್ ಒಳಗೆ ಏನೇನೆಲ್ಲ ಅದಾವ ಅನ್ನೋದು ಗೊತ್ತಾಗತ್ತೆ. ನೆಕ್ಸ್ಟ್ ಇನ್ನು 2ನೇದು ಬರ್ತದೆ. 2ನೇ ಪ್ರಶ್ನೆ ಅಂದರೆ 39ನೇ ಪ್ರಶ್ನೆ ಏನದಪ್ಪ ಅಂದ್ರೆ 2011 FDAದಲ್ಲಿ ಲಕ್ಷ್ಯ ಕೊಟ್ಟು ನೋಡ್ರಿ. ದಿಸ್ ಈಸ್ ಡ್ಯಾಶ್ ಬೆಸ್ಟ್ ಬುಕ್ ಆಫ್ ಎಲಿಮೆಂಟ್ರಿ ಕೆಮಿಸ್ಟ್ರಿ.
ದಿಸ್ ಈಸ್ ಡ್ಯಾಶ್ ಬೆಸ್ಟ್ ಬುಕ್ ಆಫ್ ಎಲಿಮೆಂಟ್ರಿ ಕೆಮಿಸ್ಟ್ರಿ. ಇಲ್ಲಿ ನೋಡ್ರಿ, ದಿಸ್ ಈಸ್ ಆದ ನಂತರ ನಮ್ದು ಏನದಪ್ಪ ಅಂತಾರ, ಬಿಟ್ಟ ಸ್ಥಳ ಅದ. ಬಿಟ್ಟ ಸ್ಥಳ ಆದ್ಮ್ಯಾಗ ಇರ್ತಕ್ಕಂಥ ಒಂದು ಶಬ್ದ ಅದ ನೋಡ್ರಿ, ಬಹಳ ನೀವು ಚಾಕಚಕ್ಯತೆಯಿಂದ ನೋಡ್ಬೇಕಾಗಿರ್ತಕ್ಕಂಥ ಶಬ್ದ ಯಾವ್ದಪ್ಪ ಅಂದ್ರೆ ಇದ್ರಿ, ಬೆಸ್ಟ್. ಬೆಸ್ಟ್ ಏನಿದು? ನಾನು ನಿಮ್ಗೆ ಆಲ್ರೆಡಿ ಏನು ಹೇಳಿದ್ದೆಪ್ಪ ಅಂತಾರೆ, ಸೂಪರ್ಲೇಟಿವ್ ಅನ್ನ ಹೇಳುವಾಗ ನಾವು ಏನು ಬಳಸಬೇಕು ಅನ್ನೋದನ್ನ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇನೆ ನಾನು. ಸೂಪರ್ಲೇಟಿವ್ ಬಳಸಬೇಕಾದಾಗ, ಸೂಪರ್ಲೇಟಿವ್ಗಳನ್ನ ಹೇಳಬೇಕಾದಾಗ ಕಂಪಲ್ಸರಿ ನಾವು ಏನು ಬಳಸಬೇಕು, ಡೆಫಿನಿಟ್ ಆರ್ಟಿಕಲ್ ಅನ್ನ ಬಳಸಬೇಕು. ಸೂಪರ್ಲೇಟಿವ್ ಅಂದ್ರೆ ಯಾವುದು? ಈ ಸೂಪರ್ಲೇಟಿವ್, ಬೆಸ್ಟ್ ಸೂಪರ್ಲೇಟಿವ್ ಎದ್ರದ್ದು? ಗುಡ್, ಬೆಟರ್, ಬೆಸ್ಟ್. ಸೊ ಸೂಪರ್ಲೇಟಿವ್ಗಳ ಮುಂದೆ ನಾವೇನು ಬಳಸಬೇಕು? ದ ಆರ್ಟಿಕಲ್ ಅನ್ನ ಬಳಸಬೇಕಾಗ್ತದ. ಆ ದ ಆರ್ಟಿಕಲ್ ಎಲ್ಲಿ ಅದ ನೋಡ್ರಿ, ಅದನ್ನ ಟಿಕ್ ಹಾಕ್ರಿ, 2ನೇ ಮಾರ್ಕ್ಸ್ ಕಿಶಾಗ. ನೋಡ್ರಿ, 1ನೇ ನಿಯಮ ಯುನಿಕ್ ಅಬ್ಜೆಕ್ಟ್ ಆದ್ರೆ 2ನೇ ನಿಯಮ ಸೂಪರ್ಲೇಟಿವ್ ಹೇಳುವಾಗ ಆಯ್ತು. ಹೇಳಿರ್ತಕ್ಕಂಥ ನಿಯಮಗಳನ್ನ ಸರಿಯಾಗಿ ನೀವು ಓದಿದ್ದಾಗಿದ್ರ, ತಿಳ್ಕೊಂಡಿದ್ದಾಗಿದ್ರ, ಇಲ್ಲಿ ನೀವು ಯಾವುದೇ ಅಡಚಣೆಯನ್ನ ಇಲ್ಲಿ ನಿಮಗೆ ಯಾವುದೋ ಅಡಚಣೆ ಆಗ್ಲಾರ್ದ ನೇರವಾಗಿ 2 ಮಾರ್ಕ್ಸ್ಗಳನ್ನ ನೀವೇನು ಮಾಡ್ತೀರಿ, ನಿಮ್ಮ ಜೇಬಿನೊಳಗೆ ಹಾಕೊಳ್ತೀರಿ. ಇನ್ನು 40ನೇ ಪ್ರಶ್ನೆ ನೋಡ್ರಿ, 40ನೇ ಪ್ರಶ್ನೆ ಇದೆ. 40ನೇ ಪ್ರಶ್ನೆ ಏನು ಹೇಳ್ತದಪ್ಪ ಅಂದ್ರೆ, ಯೆಸ್ಟರ್ಡೇ ಡ್ಯಾಶ್ ಯುರೋಪಿಯನ್ ಕಾರ್ಡ್ ಆಟ್ ಮೈ ಆಫೀಸ್. ಯೆಸ್ಟರ್ಡೇ ಡ್ಯಾಶ್ ಯುರೋಪಿಯನ್ ಕಾರ್ಡ್ ಆಟ್ ಮೈ ಆಫೀಸ್. ನೋಡ್ರಿ, ಮತ್ತೆ ನಾವೇನು ಮಾಡಬೇಕು ಅಂತಾರೆ, ಡ್ಯಾಶ್ಗಿಂತ ಮುಂದಿನ ಶಬ್ದವನ್ನ ನಾವು ನೋಡ್ಬೇಕು. ಯಾಕಪ್ಪ ಅಂದ್ರೆ ಇದನ್ನ ನೋಡಿ ನಾವು ಡಿಸೈಡ್ ಹಾಕಿ ಆರ್ಟಿಕಲ್ ಹಾಕ್ಬೇಕಾದ್ರೆ, ಇಲ್ಲಿ ಯುರೋಪಿಯನ್ ಇದೆ. ಯುರೋಪಿಯನ್ ಇದ್ದಾಗ ಇದು ಮೊದಲು ಸಿಂಗ್ಯುಲರ್ ಪ್ಲೂರಲ್ ನೋಡ್ಬೇಕು. ಯುರೋಪಿಯನ್ ಸಿಂಗ್ಯುಲರ್ ಪ್ಲೂರಲ್, ಇದು ಸಿಂಗ್ಯುಲರ್. ಇಲ್ಲಿ ಯುರೋಪಿಯನ್ ಒಬ್ನೇ ಇದಾನ. ಇನ್ನ ಇದ್ರ ಉಚ್ಚಾರವನ್ನ ತೆಗೆದುಕೊಡ್ರಿ. ಇದು ಇಂಗ್ಲಿಷ್ನ ಓವೆಲ್ ಸೌಂಡ್ನ ಡಿಪ್ಟಾಂಗ್ಸ್ ಇರೋದು. ಯು, ಯು ಅಲ್ಲ, ಇಯು. ಇಯು ಅಂತ ಬಂದಾಗ ಇದು ಇಂಗ್ಲಿಷ್ನ ಪ್ಯೂರ್ ಓವೆಲ್ ಸೌಂಡ್ ಆಗ್ಯದ, ಸ್ವರಾಕ್ಷರದ ಧ್ವನಿ ಆಗ್ಯದ. ಸ್ವರಾಕ್ಷರದ ಧ್ವನಿ ಹಿಂದ್ಗಡೆ ನಾವು ಯಾವಾಗಲೂ ಏನು ಬಳಸಬೇಕು? ಆ್ಯನ್ ಅನ್ನ ಬಳಸಬೇಕು. ನೇರವಾಗಿ ಇಲ್ಲಿ ಆಪ್ಷನ್ ಒಳಗೆ ಆ್ಯನ್ ಎಲ್ಲಿ ಹುಡುಕ್ರಿ, ಅದನ್ನ ಟಿಕ್ ಹಾಕ್ರಿ. 3ನೇ ಮಾರ್ಕ್ಸ್ ಕಿಶಾಕ್, 3ನೇ ಮಾರ್ಕ್ಸ್ ಕಿಶಾಕ್. ಇನ್ನ 4ನೇದ್ರಿ, ಅಂದ್ರೆ 41ನೇ ಪ್ರಶ್ನೆ. 4ನೇದು 41ನೇ ಪ್ರಶ್ನೆ. ಈ ನಿಯಮ ಗೊತ್ತಾತ್ ನಿಮಗೆ, ಆ್ಯನ್ ಯಾಕೆ ಹಚ್ಚಬೇಕು ಅನ್ನೋದನ್ನ. ಸಿಂಗ್ಯುಲರ್ಗಳ ಹಿಂದೆ ಎ ಮತ್ತು ಆ್ಯನ್ ಬಳಸಬೇಕು ಅನ್ನೋದೈತಿ. ಹಾಗೆ ಆ್ಯನ್ ಯಾವಾಗ ಬಳಸಬೇಕು? ಓವೆಲ್ ಸೌಂಡ್ ಬಂದಾಗ ಆ್ಯನ್ ಬಳಸಬೇಕು, ಕಾನ್ಸೋನೆಂಟ್ ಸೌಂಡ್ ಬಂದಾಗ ಎ ಬಳಸಬೇಕು. ಇಲ್ಲಿ ಆ್ಯನ್ ಅನ್ನ ಬಳಸ್ತೀರಿ. ಇನ್ನು 41ನೇ ಪ್ರಶ್ನೆಗೆ ಬರ್ತೀವಿ. 41ನೇ ಪ್ರಶ್ನೆ ಏನದಪ್ಪ ಅಂತಾರ, ಐ ಹ್ಯಾವ್ ಎ ಬ್ಲ್ಯಾಕ್ ಆ್ಯಂಡ್ ಡ್ಯಾಶ್ ವೈಟ್ ಡಾಗ್. ಇವೇನು ಹೇಳಕತ್ತ ನೀವು? ನಾನು ಹತ್ಯಾಕ ಒಂದು ಕರಿ ನಾಯಿ ಐತಿ, ಒಂದು ಬಿಳಿ ನಾಯಿ ಐತಿ ಅಂತ ಹೇಳಕತ್ತ ನೀವು. ಕರಿ ನಾಯಿಗೆ ಆಲ್ರೆಡಿ ಎ ಅನ್ನ ಬಳಸ್ಯಾನ, ಬಿಳಿ ನಾಯಿಗೆ ಏನು ಬಳಸ್ಬೇಕು ಅಂತ. ಬಿಳಿ ನಾಯಿ ವೈಟ್ ಅಂತಕ್ಕಂಥದ್ದಕ್ಕೆ ನೀವು ಮೊದಲು ಏನು ಮಾಡ್ರಪ್ಪ ಅಂತಾರ, ವೈಟ್ ಉಚ್ಚಾರಣೆ ಮಾಡಿ ನೋಡ್ರಿ. ಇದು ಕಾನ್ಸೋನೆಂಟ್ ಸೌಂಡ್ ಅದ. ಇಲ್ಲಿ ಕಂಪಲ್ಸರಿ ಕಾನ್ಸೋನೆಂಟ್ ಸೌಂಡ್ ಐತೆ ಅಂದಮೇಲೆ ಇಲ್ಲಿ ಏನು ಬಳಸ್ಬೇಕು ನಾವು? ಎ ಅನ್ನ ಬಳಸ್ಬೇಕು. ಎ ಹಾಕ್ರಿ. 4ನೇ ಮಾರ್ಕ್ಸ್ ಕಿಶಾಕ್. ಸೊ ಕೊಟ್ಟಿರ್ತಕ್ಕಂಥ 4 ಮಾರ್ಕ್ಸ್ ಜೇಬ್ನೆ ಬಿದ್ದಪ್ಪ ಅಂದ್ರೆ 100ದಾಗ 4 ಮಾರ್ಕ್ಸಿಗೆ ಜೇಬ್ನೆ ಬಿದ್ದವ್ರಿ. ಇನ್ನು ಬಿಡಿಸ್ಬೇಕಾಗಿದ್ದಷ್ಟು 96. ಇಲ್ಲಿ 95 ನಿಮಗೆ ಬಿಡ್ತೇನ್ರಿ. 37ನೇ ಪ್ರಶ್ನೆ ಒಂದು ಕೇಳ್ಯಾನ, ವಿಶೇಷ ನಿಯಮ. ಆಲ್ರೆಡಿ ನಿಮಗೆ ನಿಯಮವನ್ನು ಹೇಳಿದ್ದೀನಿ. ಆ 13 ನಿಯಮದೊಳಗೆ ಇದು ನಿಯಮ ಒಂದು ಐತಿ. ಇಲ್ಲಿ ಏನು ಬಳಸಬೇಕು ಅನ್ನೋದನ್ನ ನಮ್ಮ ಕಮೆಂಟ್ ಒಳಗೆ ಹಾಕ್ರಿ. ಪ್ರಶ್ನೆ ಏನಪ್ಪ ಅಂತಾರ ಬರ್ಕೊಳ್ರಿ, ನೋಟ್ ಡೌನ್ ಮಾಡ್ಕೊಳ್ರಿ. ಪ್ರಶ್ನೆ ಏನಪ್ಪ ಅಂತಾರ ಸ್ಲೋ ಆಗಿ ಹೇಳ್ತೀನಿ, ಇನ್ನೊಂದು ಸರ್ತಿ ಬರ್ಕೊಳ್ರಿ. ಡ್ಯಾಶ್ ಫ್ರೆಂಚ್ ಡಿಫೀಟೆಡ್ ಈಜಿಪ್ಷಿಯನ್ಸ್. ಡ್ಯಾಶ್ ಫ್ರೆಂಚ್ ಡಿಫೀಟೆಡ್ ಈಜಿಪ್ಷಿಯನ್ಸ್. 1ನೇ ಆಪ್ಷನ್ ಎ, 2ನೇ ಆಪ್ಷನ್ ಆ್ಯಂಡ್, 3ನೇ ಆಪ್ಷನ್ ದ, 4ನೇ ಆಪ್ಷನ್ ನೋ ಆರ್ಟಿಕಲ್. ಈ 4ರೊಳಗೆ ಆಪ್ಷನ್ ಯಾವುದು ಅನ್ನೋದನ್ನು ನಮ್ಮ ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಈ ನಿಮ್ಮ ಕಮೆಂಟ್ಗಳಿಗೋಸ್ಕರ ಕಾಯ್ತಾ ಇರ್ತೀನಿ. ಹಾಗೆ ಮುಂದಿನ ವಿಡಿಯೋನ ಇಲ್ಲಿವರೆಗೆ ನಾವು ಏನು ಮಾಡಿದೀವಪ್ಪ ಅಂದ್ರೆ ಆರ್ಟಿಕಲ್ ಬಗ್ಗೆ ಸವಿಸ್ತಾರವಾಗಿ ಚರ್ಚೆಯನ್ನು ಮಾಡಿದ್ದೀವಿ. ಇನ್ನು ಮುಂದಿನ ವಿಡಿಯೋವನ್ನು ನಾವೇನು ಮಾಡೋಣಪ್ಪ ಅಂತಂದರೆ ಪಾರ್ಟ್ಸ್ ಆಫ್ ಸ್ಪೀಚ್ಗಳ ಮೇಲೆ ಮಾಡ್ತೀವಿ. ಅಲ್ಲಿವರೆಗೆ
ಎಲ್ಲರೂ ನಮ್ಮನ್ನು ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ನೋಡ್ತಾ ಇರಿ, ಕಲಿತಾ ಇರಿ, ನಮಗೂ ತಿಳಿಸ್ತಾ ಇರಿ. ಎಲ್ಲರೂ ಸೇರಿ ಕಲಿಯೋಣ, ಎಲ್ಲರೂ ಸೇರಿ ಬೆಳೆಯೋಣ ಅಂತ ಹೇಳ್ತಾ ಅಲ್ಲಿವರೆಗೆ ಮುಂದಿನ ವಿಡಿಯೋದವರೆಗೆ ಎಲ್ರಿಗೂ ಗುಡ್ ಬೈ.